ಮುಂದೆ ಕರ್ಕ ರಾಶಿ ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳು, ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನ ಒಂದು ದೋಷ ಬಿಟ್ಟರೆ ಅಂಥ ಹೇಳುವಂಥ ಸಮಸ್ಯೆಗಳು ಏನು ಬರುವುದಿಲ್ಲ. ಉದ್ಯೋಗ ವ್ಯವಹಾರದವು ಸ್ವಲ್ಪ ಉತ್ತಮಗೊಳ್ತದೆ. ನಾಗದೇವರ ಒಂದು ಆರಾಧನೆಯನ್ನು, ಕ್ಷೇತ್ರಗಳಿಗೆ ಹೋಗಿ ದರ್ಶನ ನಮಸ್ಕಾರಾದಿ ಸೇವೆಗಳನ್ನು ಮಾಡೋದರಿಂದ ರಾಹು ದೋಷ ಅಥವಾ ಕೇತು ದೋಷವು ಪರಿಹಾರ ಆಗ್ತದೆ. ದ್ವಿತೀಯದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು ಇದ್ದೇ ಇದ್ದಾರೆ, ಇನ್ನೂ 1.5 ವರ್ಷ ಇರ್ತದೆ. ಹಾಗಾಗಿ ದೇವಿ ಅಮ್ಮನವರ ಪೂಜೆಯನ್ನು ಅಥವಾ ಅಮ್ಮನವರ ಸೇವೆಯನ್ನು ಮತ್ತು ನಾಗಕ್ಷೇತ್ರಗಳು ಇದಕ್ಕೆ ಯಥಾಶಕ್ತಿ ನಮಸ್ಕಾರಾದಿ ಸೇವೆಗಳನ್ನು, ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಹೋದರೆ ನಾನಾ ಬಗೆಯ ಕಷ್ಟಗಳು ಅಥವಾ ಬರಬಹುದಾಗಿರ್ತಕ್ಕಂತಹ ದುರಿತಗಳು ಪರಿಹಾರ ಆಗ್ತದೆ. ಕರ್ಕ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಇದ್ದೀವಿ, ದಕ್ಷಿಣಾಯನವು ಬರ್ತಾ ಇದೆ. ದಕ್ಷಿಣಾಯನವು ಬಂತು ಅಂತಂತಂದರೆ ಹಬ್ಬಗಳ ಸಾಲು, ವ್ರತಗಳ ಮಧ್ಯೆ ಬರ್ತಕ್ಕಂಥ ವಿಶೇಷ ಪರ್ವ ದಿನಗಳಲ್ಲಿ ನಾವು ಸಂಚಾರ ಮಾಡ್ತೇವೆ, ಜೀವನವು ನಡೀತದೆ. ಇದಕ್ಕೆಲ್ಲ ಕಾರಣನು ಸೂರ್ಯ ಭಗವಂತ. ಸೂರ್ಯನ ಅನುಗ್ರಹ ಅಷ್ಟು ಅಪಾರವಾಗಿರ್ತಕ್ಕಂಥದ್ದು, ಅಚಿಂತ್ಯವಾಗಿರ್ತಕ್ಕಂಥದ್ದು. ಒಂದು ಬೃಹತ್ತಾಗಿರ್ತಕ್ಕಂತಹ ಅಗ್ನಿಯ ಗೋಲ, ಅದು ಎಲ್ಲೂ ಚಲಿಸಲ್ಲ. ಬೇರೆ ಗ್ರಹರೆಲ್ಲರೂ ಚಲಿಸ್ತಾರೆ. ಸೂರ್ಯನು ತನ್ನ ಕಕ್ಷೆಯಲ್ಲೂ ಕೂಡ ತಿರುಗಲ್ಲ, ಇದ್ದ ಕಡೆಯೇ ಇರುವುದು ಸೂರ್ಯಮಂಡಲ. ಆದರೆ ತಾನು ಅಗಲದೆ ಇಡೀ ಗ್ರಹ ಮಂಡಲವನ್ನು, ಇಡೀ ನಕ್ಷತ್ರ ಮಂಡಲವನ್ನು, ಇಡೀ ರಾಶಿ ಮಂಡಲವನ್ನು, ಇಡೀ ಭೂಮಿಯನ್ನು ಎಲ್ಲರ ಸ್ವಕಕ್ಷೆಯೊಂದನ್ನು ತಿರುಗುವಂತೆ ಮಾಡಿ ತನ್ನ ಸುತ್ತಕ್ಕಂತೆಯೂ ಮಾಡ್ತಕ್ಕಂಥ ಒಂದು ಬೃಹತ್ ಜಾಲದಲ್ಲಿ ಈ ಜಗತ್ತು ಬ್ರಹ್ಮಾಂಡವು ವ್ಯಾಪಿಸಿರ್ತಕ್ಕಂಥದ್ದು ನಾವು ನಿತ್ಯವೂ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಈ ಮಹಿಮೆಯನ್ನು. ಆದರೆ ಕಾಲ ಕಳೀತಾ ಬೆಂಗಳೂರಿನಂತಹ ಗೌಜಿನ ಪ್ರಪಂಚದಲ್ಲಿ ದಿನ ಈ ರೀತಿಯ ಚಿಂತನೆ, ಗಾಯತ್ರಿಯ ಉಪಾಸನೆ, ಸೂರ್ಯನ ಉಪಾಸನೆ ದಿನ ಮಾಡೋದಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಆ ರೀತಿ ಆಗಿದೆ. ಹಾಗಾಗಿ ನಾನು ವೀಕ್ಷಕರಿಗೆಲ್ಲ, ಆಸ್ತಿಕ ಜನರಿಗೆ ಎಲ್ಲರಿಗೂ ಕೂಡ, ವಿಶೇಷವಾಗಿ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ನನ್ನ ಒಂದು ಆಪ್ತ ಸಲಹೆ ಏನು ಅಂತಂದರೆ, ಸಂಕ್ರಮಣದ ದಿನವನ್ನಾದರೂ ತಿಳ್ಕೊಳ್ಳಿ. ಲಕ್ಷಾಂತರ ಮಂದಿ ಯುವಕರಿಗೆ, ಯುವತಿಯರಿಗೆ, ಮಕ್ಕಳಿಗೆ ಬಿಡಿ ಪಾಪ, ಅವ್ರಿಗಿನ್ನೂ ನಾವು ಹೇಳಿಕೊಟ್ರು ಗೊತ್ತಾಗುತ್ತೆ. ಯುವಕರಿಗೆ, ಯುವತಿಯರಿಗೆ ಸಂಕ್ರಮಣ ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ, ಮತ್ತು ಸಂಕ್ರಮಣ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಭಾರತೀಯರು, ಹಿಂದೂಗಳು, ಸನಾತನ ಧರ್ಮಿಗಳು ಪೋಸ್ಟ್ ಎಲ್ಲ ಮಾಡ್ತಾರೆ, ಇಷ್ಟುದ್ದ ಬರೀತಾರೆ. ಆದರೆ ಆ ಸಂಕ್ರಮಣ ಪ್ರತಿ ತಿಂಗಳು ಯಾವತ್ತಾಗ್ತದೆ ಅವತ್ತೊಂದು 12 ಸೂರ್ಯ ನಮಸ್ಕಾರವನ್ನು ಮಾಡಿ, ಮನೆಯಿಂದ ಹೊರಡಕ್ಕಿಂತ ಮುಂಚೆ ಸೂರ್ಯ ಜಪವನ್ನು ಮಾಡಿ, ಗಾಯತ್ರಿ ಜಪವನ್ನು ಮಾಡಿ. ಮತ್ತು ನೀವು ಆಕ್ಷೇಪ ತೆಗಿಬೇಡಿ, ನೀವು ಬ್ರಾಹ್ಮಣರು ತಾನೇ, ನೀವು ಗಾಯತ್ರಿ ಮಂತ್ರ ಹೇಳಬೇಕು, ಬೇರೆಯವರು ಹೇಳಲಿಕ್ಕೆ ಬಿಡಲ್ವಲ್ಲ ಅಂತಂತ. ಇದೆಲ್ಲ ಆಕ್ಷೇಪಣೆ ಎಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ದು ಬಹಳ ಸಮಯ ಆಗೋಯಿತು. ಸೂರ್ಯ ಭಗವಂತನನ್ನು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಧಿ. ಅದಕ್ಕೆ ಗಾಯತ್ರಿ ಅಂತಕ್ಕಂಥದ್ದು ಒಂದು ಮಂತ್ರ ಇದೆ. ಆದರೆ ಗಾಯತ್ರಿ ಮಂತ್ರವನ್ನೇ ಹೇಳ್ಕೊಳ್ಬೇಕು ಅಂತೇನಿಲ್ಲ. ಸೂರ್ಯನ 12 ನಾಮವನ್ನಾದರೂ ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕು, ಕೃತಜ್ಞತೆಯನ್ನು ಹೇಳಬೇಕು. ಧರ್ಮ ಇರುವುದೇ ಕೃತಜ್ಞತೆಯಿಂದ. ಮನಸ್ಸಿಗೆ ನಮ್ರತೆ ಬರ್ತಕ್ಕಂಥದ್ದೇ ನಮಸ್ಕಾರ ಮಾಡುವುದು. ಅದಕ್ಕೆ ನಮಸ್ ಅಂತ ಕರೆಯೋದು. ಅದಕ್ಕೆ ನಮಸ್ ಅಂತಕ್ಕಂಥ ಧಾತು. ಅಂದರೆ ಮೃದು ಅಂತ, ಅಂದರೆ ನಾದ ಅಂತ. ತುಂಬ ಸುಂದರವಾಗಿರ್ತಕ್ಕಂತಹ ಸಂಸ್ಕೃತಿ ನಮ್ಮ ಸನಾತನ ಧರ್ಮ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯನ ಆರಾಧನೆ. ವಿಶೇಷವಾಗಿ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ. ಸತ್ಯಭೂತವಾಗಿರ್ತಕ್ಕಂತಹ ತನ್ನ ಯಾವ ಕಿರಣಗಳು ಇದೆಯೋ ಅದನ್ನು ಈ ಮರ್ತ್ಯವಾಗಿರ್ತಕ್ಕಂತಹ ಭೂಮಿ ಇತ್ಯಾದಿ ಗ್ರಹಗೋಲಗಳಿಗೆ
ಅಮೃತವಾಗಿರ್ತಕ್ಕಂಥ ತನ್ನ ಕಿರಣಗಳನ್ನು ಪಸರಿಸಿ ಯಾವ ಮೃತವನ್ನು ಅಮೃತವನ್ನಾಗಿ ಮಾಡ್ತಾನೋ, ಎಷ್ಟು ಆ ಸೈನ್ಸ್ ನೋಡಿ ಅದರ ಹಿಂದೆ, ಈ ರೀತಿಯ ಒಂದು ಋಗ್ವೇದದ ಮಂತ್ರ ಇದು. ರಜಸ ಕಿರಣಗಳು ವರ್ತಮಾನೋ ಪ್ರತಿದಿನ, ಒಂದು ದಿನ ಒಂದು ಕ್ಷಣದ 1000 ಭಾಗ ಮಾಡಿದರೂ ಕೂಡ ತಪ್ಪದೆ ಈ ಜಗತ್ತಿಗೆ ಬೆಳಕನ್ನು, ಗಾಳಿಯನ್ನು, ನೀರನ್ನು ಉಂಟು ಮಾಡ್ತಕ್ಕಂತಹ ಒಂದು ಶಕ್ತಿ, ಅಗಾಧವಾಗಿರ್ತಕ್ಕಂತಹ ಶಕ್ತಿ. ಇದೆಲ್ಲ ಇದ್ದುಕೊಂಡು ನೋಡೋಣ, ನೀವೇನು ದೇವರನ್ನು ನೋಡಿದ್ದೀರಾ? ದೇವರು ಯಾರನ್ನು ನೋಡಿಲ್ಲ. ದೇವರನ್ನು ಆಸ್ತಿಕ ವಾದಗಳಲ್ಲಿ ಕಳೆದುಬಿಡ್ತಾರೆ ಎಷ್ಟೋ ಜನ. ನಾನು ಏಥಿಯಿಸ್ಟ್ ಅಂತ ಹೊಸ ಜಾತಿ ಬೇರೆ ಹುಟ್ಟಾಕೊಂಡಿದ್ದಾರೆ. ಇದೆಲ್ಲ ಮೂರ್ಖತನ ಅಲ್ಲದೆ ಇನ್ನೇನು. ಕಣ್ಣು ಬಿಟ್ಟು ಇರೋ 2 ಕಣ್ಣನ್ನೇ ಸರಿಯಾಗಿ ಬಿಟ್ಟು ನೋಡಿದ್ರೆ ಎಲ್ಲ ಕಡೆ ಇರುವುದೇ ಭಗವತ್ ತತ್ವ. ಭಗವಂತನ ಅನಂತತೆಯ ಒಂದೊಂದು ಬಿಂದುಗಳು ನಮ್ಮ ಶರೀರದ ಒಳಗೆ. ಯೋ ಅಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಂನ. ನನ್ನ ಒಳಗಡೆ ಇರ್ತಕ್ಕಂತಹ ಧ್ರುವರಾಜನ ಮಾತಿದು ಭಾಗವತದಲ್ಲಿ. ಕಣ್ಣು ರೆಪ್ಪೆಯನ್ನು ಕೂಡ ನಾನು ಸ್ವತಂತ್ರವಾಗಿ ಅಲ್ಲಾಡಿಸಲಿಕ್ಕೆ ಆಗೋದಿಲ್ಲ. ಆದರೂ ನನ್ನ ಅವಯವಗಳೆಲ್ಲ ಆಯಾ ಕಾಲಕ್ಕೆ ಆಡುವಂತೆ ಯಾವುದೋ ಒಂದು ಶಕ್ತಿ ನನ್ನ ಒಳಗಡೆ ಅಂತಃಪ್ರವಿಶ್ಯ ಮಮ ವಾಚಮಿಮಾಂ, ನನ್ನ ಒಳಗಡೆ ಇರ್ತಕ್ಕಂತಹ ಇಂದ್ರಿಯಗಳ ಶಕ್ತಿಯಿಂದ ಯಾವ ಕ್ರಿಯೆಗಳು ಪ್ರಕಟವಾಗುತ್ತೋ ಅಂತಹ ವಾಸುದೇವನಿಗೆ ನನ್ನ ನಮಸ್ಕಾರಗಳು ಅಂತಂತ ಹೇಳ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.